ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಇನ್ನೊಂದು ವ್ಲಾಗಿಗೆ. ಈ ವ್ಲಾಗ್ ಬಂದು ನಾವು ಕೇರಳ ಸೀರೀಸ್ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಡೇ ಸ್ಟೇ ಮಾಡಿರೋ ಹೋಟೆಲ್ ಕ್ವಿಕ್ ಒಂದು ಹೋಟೆಲ್ ಟೂರು, ಹಂಗೆ ನಾವು ಉಳ್ಕೊಂಡಿರೋ ಒಂದು ರೂಮ್ ಟೂರು ಮಾಡಿದೀವಿ. ಹೇಗಿದೆ ಅಂತ ಹೋಗಿ ನೋಡ್ಕೊಂಬನ್ನಿ. ನಂದು ವಾಯ್ಸ್ ಹೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಏನದು ಟೂರಿಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತಗೊಂಡಿದ್ದು ಪ್ಯಾಕೇಜ್ ಅಲ್ಲಿ ಅವರು ನಮಗೆ ಫಸ್ಟ್ ಅಂಡ್ ಸೆಕೆಂಡ್ ಡೇ ಮುನ್ನಾರಲ್ಲಿ ಒಂದು ಏರಿಯಾ. ಯಾವ ಏರಿಯಾ ಇದು? ಏರಿಯಾ ಹೆಸರು ಮರ್ತಾಯ್ತು ನನಗೂ. ಓಕೆ, ಈ ಹೋಟೆಲ್ ಅಲ್ಲೇ ನಾವು ಉಳ್ಕೊಂಡಿರೋದು. ಆಕ್ಚುಲಿ ಬಂದ ತಕ್ಷಣನೇ ನಾವು ಇದನ್ನ ತಗೊಂಡಿದ್ವಿ ಪಿಕ್ಕು. ನೈಟ್ ಅಲ್ಲಿ ಚೆನ್ನಾಗಿರುತ್ತೆ ವ್ಯೂ ಅಂತ ಹೇಳ್ಬಿಟ್ಟು ನೈಟ್ ಕ್ಯಾಪ್ಚರ್ ಮಾಡ್ತಾ ಇದೀವಿ. ಬಿಫೋರ್ ರೂಮ್ ಟೂರ್ ಒಂದು ಕ್ವಿಕ್ ಆಗಿ ಹೋಟೆಲ್ ಯಾವ ತರ ಇದೆ, ಔಟ್ ಆಫ್ ಸ್ಟ್ರಕ್ಚರ್ ಅಂತ ತಗೊಂಡ್ಬಿಡೋಣ ಅಂತ ಬಂದಿದ್ದು. ಇದೇ ಹೋಟೆಲ್ ಅಲ್ಲೇ ರೆಸ್ಟೋರೆಂಟ್ ಇರೋದು. ಸೊ ನಾವು ಬೆಳಗ್ಗೆ ಟಿಫನ್ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ, ನೈಟು ಇನ್ನೇನು ರೂಮಿಗೆನೆ ಆರ್ಡರ್ ಮಾಡ್ಕೊಂಡು ತರಿಸ್ಕೋತೀವಿ. ಕ್ರಿಸ್ಮಸ್ ಈ ಮಂತ್ ಅಲ್ಲಿ ಇರೋದ್ರಿಂದ ಕ್ರಿಸ್ಮಸ್ ಡೆಕೋರ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ಕೇರಳದಾಗ ನೀವು ಎಲ್ಲೇ ಹೋದ್ರು ನೋಡ್ಬೋದು, ಬ್ಯೂಟಿಫುಲ್ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಹೋಟೆಲ್ ಅಲ್ಲಿ ಎಲ್ಲಾ ವಾಲ್ಗುನು ಡಿಫ್ರೆಂಟ್ ಆಗಿ ಪೇಂಟಿಂಗ್ಸ್ ಮಾಡಿದ್ದಾರೆ. ಅದೇ ಒಂದು ಏನಂತಾರೆ, ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ, ಯುನೀಕ್ ಲುಕ್. ನೀವು ನೋಡ್ಬೋದು ಅಲ್ಲೆಲ್ಲ ಅಲ್ಲಿದೆ ನೋಡೋ ಸ್ಪಾ ಅಕ್ಕ ಪಕ್ಕ ಒಂದೊಂದು ಥೀಮಿಗೆ ಒಂದೊಂದ್ ತರ ಫೋಟೋ ಅಂದ್ರೆ ಮೀನ್ಸ್ ಪೇಂಟಿಂಗ್ ಮಾಡ್ತಾ ಹೋಗಿದ್ದಾರೆ. ಇದನ್ನ ಮೇಲಿದಂತ ಇದು ಬಂದು ಫಸ್ಟ್ ಚೆಕ್ ಇನ್ ಆಗೋದು ಆಫೀಸ್ ಹಾಕಿದೀನಿ ಅನ್ಸುತ್ತೆ. ನೈಟ್ ಅಲ್ಲಿ ವ್ಯೂ ಇದೇ ತರ ಕಾಣಿಸುತ್ತೆ. ಇದು ಬಂದು ರೆಸ್ಟೋರೆಂಟ್ ಜಸ್ಟ್ ಒಂದು ಹೇಳಿದ್ನಲ್ಲ, ಒಂದೊಂದು ಥೀಮ್ಗೆನು ಅಂದ್ರೆ ಮೀನ್ಸ್ ಒಂದೊಂದು ಫ್ಲೋರಿಗೆ ಒಂದೊಂದು ವಾಲಿಗೆ ಇದು ಒಂಥರ ಫಾರೆಸ್ಟ್ ಥೀಮ್ ಇಟ್ಕೊಂಡು ಎಲಿಫೆಂಟ್ ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಇಲ್ಲಿ ಈ ವಾಲಿಗೆ ಬಂದು ಫಾಲ್ಸ್ದು, ಆಲ್ಮೋಸ್ಟ್ ಎಲ್ಲ ನೇಚರು ಬಿಟ್ರೆ ಕಥಕ್ಕಳಿ ಭರತನಾಟ್ಯದ್ದು ಏನಿರ್ತಲ್ಲ ಅದಕ್ಕೇನಂತಾರಪ್ಪ ಗೆಟಪ್ ಹಾಕ್ತಾರಲ್ಲ ಅವರಿಗೆ ನರ್ತಕರು, ಅವ್ರ ಪೇಂಟಿಂಗ್ಸ್ ಜಾಸ್ತಿ ಇರುತ್ತೆ. ನಾನ್ ಮಧ್ಯಾಹ್ನ ಹೋಗಿದ್ದ ಹೋಟೆಲ್ ಅಲ್ಲಿ ಅವ್ರದ್ದು ಪೇಂಟಿಂಗ್ಸ್ ಇತ್ತು. ಅಂದ್ರೆ ಒಂದೊಂದ್ ಎಲ್ಲೋದ್ರೂನು ಪೇಂಟಿಂಗ್ಸ್ ಜಾಸ್ತಿ ಅಲ್ಲ ಇಲ್ಲೆಲ್ಲ, ಪೇಂಟಿಂಗ್ಸ್ ಜಾಸ್ತಿ. ಓಕೆ, ಇದು ಬಂದು ನಮ್ ರೂಮು. ನಾವು ಉಳ್ದಿರೋದು 2 ದಿನನೂ ಇದೇ ರೂಮಲ್ಲೇ ಉಳ್ದಿದ್ದು. ಇಲ್ಲಿ ಬಂದು ಪ್ಯಾಸೇಜ್ ಈ ತರ ಇದೆ. ಇಲ್ಲಿ ಬಂದು ಕುತ್ಕೊಂಡು ಚಿಲ್ ಮಾಡ್ಬೋದು, ಬಟ್ ಬರೋದಕ್ಕೆ ಟೈಮ್ ಆಗೋಗುತ್ತೆ. ರೂಮ್ ನ ಚೆನ್ನಾಗೇನೆ ಬುಕ್ ಮಾಡ್ಕೊಂಡಿರ್ತೀವಿ, ಬರಕ್ಕೆ ಟೈಮ್ ಆಗೋಗುತ್ತೆ. ಬರೋದು ಬೆಳಗ್ಗೆ, ಮಲ್ಗೋದು ಬೆಳಗ್ಗೆ, ಎದ್ದು ಹೋಗೋದು, ಇಷ್ಟೇನೆ. ಇದು ಬಂದು ಫಸ್ಟ್ ಫ್ಲೋರು. ಇನ್ನ ಸೆಕೆಂಡ್ ಫ್ಲೋರಿಗೆ ಈ ತರ ಪೇಂಟಿಂಗ್ ಮಾಡಿದ್ದಾರೆ ವಾಲ್ಸ್ಗೆ ಅಲ್ಲ ಅಪ್ಪು. ಫಾರೆಸ್ಟ್ ಈ ಹೋಟೆಲ್ ಫುಲ್ ಫಾರೆಸ್ಟ್ ಥೀಮ್ ಆಲ್ಮೋಸ್ಟ್ ಇರೋದು ಅಲ್ವಾ? ಸೇಮ್ ಫಸ್ಟ್ ಅಂಡ್ ಸೆಕೆಂಡ್ ಫ್ಲೋರ್ ಸೇಮ್.
ಟಿಫನ್ ಮೀನ್ಸ್ ಬಫೆ ಸಿಸ್ಟಮ್ ಎಲ್ಲ ಬಫೆ ಸಿಸ್ಟಮ್ ಇಲ್ಲೇ ಕೊಡೋದು. ಬೆಳಗ್ಗೆ ನಾವಿಲ್ಲೇ ಟಿಫನ್ ಮಾಡಿದ್ದು ಈ ತರ ಇದೆ. ಇನ್ನು ಅಲ್ಲಿಂದ ವ್ಯೂ ಸಕ್ಕತ್ತಾಗಿ ಕಾಣಿಸುತ್ತೆ, ಫಾರೆಸ್ಟ್ ಇದೆ ಇದ್ರ ಹಿಂದೆ, ಈ ಹೋಟೆಲ್ ಹಿಂದೆ ಇದೆಲ್ಲ ಬಫೆ ಇದಿರುತ್ತೆ. ಸೊ ಇಲ್ಲಿ ಊಟ ಮಾಡ್ಕೊಂಡು ಬರೋದು. ವ್ಯೂ ನೋಡೋಣ. ಇದು ನಾವು ಫಸ್ಟ್ ಅಂಡ್ ಸೆಕೆಂಡ್ ಡೇ ಅಲ್ಲಿ ಉಳ್ದಿರೋ ರೂಮ್, ಹೋಟೆಲ್ ರೂಮು, ರೆಸಾರ್ಟ್ ಟೈಪ್ ಅಲ್ಲ. ಏನು ಕಾಣೋದಿಲ್ಲ. ನಾವು ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ಎಂಟ್ರಿ ಆಗ್ತಾ ಇದೀವಿ. ರೂಮ್ ನಂಬರ್ 105 ಇಷ್ಟ. ಆಕ್ಚುಲಿ ಮುನ್ನಾರಲ್ಲಿ ಇದು ಫಸ್ಟ್ ಸ್ಟೇ ಅಂದ್ರೆ ನಾವು ಬಂದಿರೋ ಟ್ರಿಪ್ ಅಲ್ಲಿ ಫಸ್ಟ್ ಡೇ ನಾವು ಮುನ್ನಾರಲ್ಲಿ ಸ್ಟೇ ಮಾಡಿದ್ದೀವಿ. ಅದ್ರದ್ದು ಫಸ್ಟ್ ಡೇ ರೂಮ್ ಟೂರ್ ಇದು. ಎಂಟ್ರಿ ಆಗ್ತಿದ್ದಂಗೆ ಒಂದು ಯೂಸ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೇನೆ ರೈಟ್ ಸೈಡಿಗೆ ವಾಶ್ರೂಮ್ಸ್, ರೂಮ್ಸ್ ಅಲ್ಲ. ಇನ್ನೇನು ವಾಶ್ರೂಮ್ ಅಲ್ಲಿ ಸೋಪು, ಪೇಸ್ಟ್, ಟಿಶ್ಯೂ, ಬಾಡಿ ವಾಶು, ಶಾಂಪೂ ಎಲ್ಲ ಇಟ್ಟಾರೆ. ಬಟ್ ನಾವೇನು ಯೂಸ್ ಮಾಡಲ್ಲ. ಇನ್ನ ಇಲ್ಲಿ ಬಂದ್ರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದಾರೆ. ಇದನ್ನೇನೋ ಫ್ಲೈಟ್ ಅಲ್ಲಿ ಉಳ್ದಿದ್ದು ಸ್ನಾಕ್ಸ್ ತಗೊಂಡ್ಬಂದಿರೋದು. 2 ಟೀ ಮಗ್ಸು ಮತ್ತೆ ಕಾಫಿ ಟೀ ಮಾಡ್ಕೊಳಕ್ಕೆ ಒಂದು ಕೆಟಲ್ ಇಟ್ಬಿಟ್ಟು 2 ವಾಟರ್ ಗ್ಲಾಸಸ್ ಇಟ್ಟಿದ್ದಾರೆ. ಒಂದು ಟಿವಿ, ದೆನ್ ಫೇವ್ರೆಟ್ ಪಾರ್ಟ್ ಆಫ್ ದಿ ರೂಮ್, ಬೆಡ್. ಆಕ್ಚುಲಿ ಇಟ್ಸ್ ಸೋ ಗುಡ್ ಬೆಡ್. ಹಾಗೇನೆ ಅದೊಂದು ಸೀನರಿ ಚೆನ್ನಾಗಿದೆ ಅಲ್ಲ. ಬಹಳ ಚೆನ್ನಾಗಿದೆ. ಬೆಡ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬಟ್ ಇದು ಡೈಲಿ ಯೂಸಿಗೆ ಅಲ್ವಂತೆ. ದೆನ್ ನಾವು ಈ ರೂಮ್ ಬುಕ್ ಮಾಡಿರೋದೇ ಇದಕ್ಕೋಸ್ಕರ. ವಾಯ್ಸ್ ಹೋಗ್ಬಿಟ್ಟೈತೆ ಆಲ್ರೆಡಿ ನಂದು ಫಸ್ಟ್ ಡೇಗೆನೆ. ಬರ್ಬೇಕಾದ್ರೆ ಹುಷಾರಿರಲಿಲ್ಲ ನನಗೆ. ಸೊ ನಾವ್ ಈ ರೂಮ್ ಆಕ್ಚುಲಿ ನಾವು ಇಲ್ಲಿ ತುಂಬಾ ಥಂಡಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನ್ ಎಸಿ ಪ್ರಿಫರ್ ಮಾಡಿದ್ವಿ. ಬಟ್ ಫೈನಲಿ ಎಸಿಗೆ ಕೊಟ್ಟಿದ್ದಾರೆ. ಬಿಸಿಲಿದೆ ಪ್ರೆಸೆಂಟ್ ಇವಾಗ. ತುಂಬಾ ಬಿಸಿಲಿದೆ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಈ ಬಾಲ್ಕನಿ ವ್ಯೂ ಬೇಕು ಅಂತಾನೆ ನಾವು ಇದನ್ನ ಚೂಸ್ ಮಾಡಿ. ನಾನು ಆಕ್ಚುಲಿ ನನ್ಗೆ ಏನು ಗೊತ್ತಿಲ್ಲ, ಎಲ್ಲ ರೂಮುನು ಹೊಸದೇ, ನನಗೇನು ತೋರಿಸಿಲ್ಲ, ಏನು ಕೇಳಿಲ್ಲ. ಕೇಳಿದ್ರು ನಾನು ನಿಮ್ ಇಷ್ಟ ಅಂತ ಹೇಳಿದ್ದೆ ಅಷ್ಟೇನೆ. ಅಂದ್ರೆ ಈ ತರ ಇರ್ಬೇಕು ಅಂತ ಹೇಳಿದ್ದೆ. ಅವರು ಹುಡುಕಿ ಫೈನಲೈಸ್ ಮಾಡಿ ಚೆನ್ನಾಗಿರೋ ರೂಮ್ಸ್ ಬುಕ್ ಮಾಡಿದ್ದಾರೆ. ದಟ್ಟು ಬಾಲ್ಕನಿ ಈ ತರ ಇರ್ಬೇಕು ಅಂತ ಕೇಳಿದೆ. ಇವತ್ತು ನಾಳೆ ಇದೇ ರೂಮು ಅಲ್ವಾ ಅಪ್ಪಿ? ಇದೇ ರೂಮು. ಮುನ್ನಾರಲ್ಲಿ ಯಾವ ಏರಿಯಾ ಇದು? ಮುನ್ನಾರಲ್ಲಿ ಎಂತದ್ದು ಊರ ಹೆಸರು ಗೊತ್ತಿಲ್ಲ. ಹೌದಾ? ಬೆಳಗ್ಗೆ ತುಂಬಾ ಚೆನ್ನಾಗಿರುತ್ತೆ ವ್ಯೂ. ಇವಾಗ ಮಧ್ಯಾಹ್ನ ಆಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಲ್ಲಿ ಬಿಸಿಲಿರುತ್ತೆ ಅಂತ, ಯಾಕೆಂದ್ರೆ ಬೆಂಗಳೂರೇ ಆ ರೇಂಜಿಗೆ ಇತ್ತು ಅಂತ. ಏನೋ ಬಿಸಿಲು ಇದೆ, ಸ್ವಲ್ಪ ಫಾಗಿ ಟೈಪು ಇದೆ. ಸಂಜೆ ಬಂದು ಒಂದು ಟೀ ಕುಡ್ಕೊಂಡು ಚಿಲ್ ಮಾಡುವ ಇಲ್ಲಿ. ಆಯ್ತಾ? ಟೀ ವಿತ್ ಸ್ನಾಕ್ಸ್ ಚೆನ್ನಾಗಿರುತ್ತೆ. ಇದು ಇವತ್ತಿನ ನಮ್ಮ ರೂಮ್ ಟೂರ್. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇಬ್ಬರಿಗೆ ಸ್ಪೇಷಿಯಸ್ ಆಗೇನೆ ಇದೆ ಅಲ್ಲ? ಸ್ಪೇಷಿಯಸ್ ಆಗೇನೆ ಇದೆ, ಸಾಕು. ಒಂದೇ ಉಳ್ಕೊಳ್ಳೋದಕ್ಕೆ ನಾಫ್ ಅಲ್ವಾ? ಒಂದೇ ಅಲ್ಲ 2 ಡೇ ಊಟ ಮಾಡ್ಕೊಂಡ್ ಬಂದಿದೀವಿ ಇವಾಗಿನ. ಇವಾಗ ನೆಕ್ಸ್ಟ್ ಫರ್ದರ್ ಹೋಗ್ಬೇಕು. ಸೈಟ್ ಸೀಯಿಂಗ್ ಇದೆ, ಒಂದು ಜಿಪ್ ಲೈನ್ ಇದೆ, ಆಮೇಲೆ ಜಿಪ್ ಸವಾರಿ ಇದೆ. ನೋಡ್ತಾ ಹೋಗೋಣ. ಇವತ್ತು ಡೇ ಫುಲ್ ಆದಷ್ಟು ಕವರ್ ಮಾಡ್ತೀವಿ. ನಮ್ ಜೊತೆ ನೀವು ಟೂರ್ ಮಾಡಿ ಅಷ್ಟೇ. ನೀವು ಅಲ್ಲಿಂದನೇ ಟೂರ್ ಮಾಡಿ, ನಾವು ನಿಮಗೆ ಟೂರ್ ತೋರಿಸ್ತೀವಿ. ಥ್ಯಾಂಕ್ ಯು. ಬಾಯ್. ಇನ್ನ ಈ ರೂಮ್ ರೆಂಟ್ ಬಂದ್ಬಿಟ್ಟು ನಾವು ಗೂಗಲ್ ಅಲ್ಲಿ ಚೆಕ್ ಮಾಡಿದಾಗ 5 ಅಂತೂ ಇದೆ. 5 ತೋರಿಸ್ತಿದೆ. ಮಿನಿಮಮ್ ಅಂದ್ರೂ 3.5 ಇದೆ. ನಮ್ ರೂಮಿಗೆ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ಎಕ್ಸಾಕ್ಟ್. ಅಂದ್ರೆ ಒಂದೊಂದ್ ತರ, ಬಾಲ್ಕನಿ ಇರೋ ರೂಮಿಗೆ ಒಂಥರ ರೆಂಟ್ ಇದೆ, ಬಾಲ್ಕನಿ ಇಲ್ದಿರೋ ರೂಮಿಗೆ ಒಂಥರ ರೆಂಟ್ ಇದೆ. ವಿತೌಟ್ AC, ವಿತ್ AC, ಒಂದೊಂದಕ್ಕೆ ಒಂದೊಂದ್ ತರ ರೆಂಟ್ ಕೊಟ್ಟಿದ್ದಾರೆ. ಸೊ ನಾವು ವಿಚಾರಿಸಿಲ್ಲ. ನಾವು ಈ ತರ ರೂಮ್ ಬೇಕು, ಈ ತರ ಹೋಟೆಲ್ಸ್ ಅಲ್ಲಿ ಬೇಕು ಅಂತ ಕೇಳಿದ್ವಿ ಅಷ್ಟೇನೆ ಪ್ಯಾಕೇಜ್ ಅವರಿಗೆ.
ಅವ್ರು ಬುಕ್ ಮಾಡಿಕೊಟ್ಟಿರೋದು. ಮೇ ಬಿ ಅವರಲ್ಲಿ ಕನ್ಸೆಷನ್ ಇದೆ ಏನೋ ಗೊತ್ತಿಲ್ಲ. ಇಂಡಿವಿಜುವಲ್ ಬಂದ್ರೆ ಏನು ಗೂಗಲ್ ಅಲ್ಲಿ ನೋಡಿದ್ರು ಅದರಲ್ಲಿ ಒಂದು 100-200 ಬಿಡ್ಬೋದು ಅಷ್ಟೇನೆ. ಬಿಟ್ರೆ ಅಷ್ಟಿದೆ. ನಮ್ ರೂಮ್ ವಿತ್ ಬಾಲ್ಕನಿ ವಿತ್ AC ಇದೆ. ಅವ್ರೆಷ್ಟು ಪೇ ಮಾಡಿದಾರೋ ಗೊತ್ತಿಲ್ಲ. ನಾವು ಬಂದಿದ್ರೆ ಮೇ ಬಿ ಒಂದು ಅಟ್ಲೀಸ್ಟ್ ಒಂದು 4.5 ಅಂತೂ ಅವರು ತಗೊಳ್ತಿದ್ರು ಅಂತ ಅನ್ಸುತ್ತೆ. ಥ್ರೂ ಪ್ಯಾಕೇಜ್ ಬಂದಿರೋದ್ರಿಂದ ಅವ್ರು ಟೈ ಅಪ್ ಮಾಡ್ಕೊಂಡಿರ್ತಾರಲ್ಲ, ಮೇ ಬಿ ಅವ್ರಿಗೆ ಕಮ್ಮಿ ಇರುತ್ತೆ. ಸೊ ಇದೇ ರೂಮು. ಎಕ್ಸಾಕ್ಟ್ ನಮಿಗೂನು ರೆಂಟ್ ಎಷ್ಟು ಅಂತ ಗೊತ್ತಿಲ್ಲ. ಇಂಡಿವಿಜುವಲ್ ಆಗಿ ಬಂದಿದ್ರೆ ಪಕ್ಕ ರೆಂಟ್ ಎಷ್ಟು ಅಂತ ಗೊತ್ತಾಗಿರೋದು. ಸೊ ಇದಾಗಿತ್ತು ನಮ್ದು ಫಸ್ಟ್ ಅಂಡ್ ಸೆಕೆಂಡ್ ಡೇ ಕೇರಳ ಸೀರೀಸ್ದು ಹೋಮ್ ಟೂರ್. ಫ್ಯೂಚರಲ್ಲೂ ಯಾವ್ಯಾವ ಹೋಟೆಲ್ಸ್ ಅಲ್ಲಿ ಉಳ್ಕೋತೀವಿ ಅದ್ರ ರಿವ್ಯೂಸ್ನು ಕೊಡ್ತೀವಿ. ಆಮೇಲೆ ಟಿಫನ್ನು ಕೂಡ ಓಕೆ ಅಲ್ವಾ ಅಪ್ಪಿ? ಅಂದ್ರೆ ಔಟ್ ಸೈಡ್ ತಿನ್ನೋದಕ್ಕಿಂತ ಇಲ್ಲಿ ತಿಂದಿದ ಬೆಳಗ್ಗೆ ಟಿಫನ್ನು ನಿಜವಾಗ್ಲೂ ಬೆಟರ್ ಇದೆ. ಅಂದ್ರೆ ನಮ್ ಪ್ಲೇಸಿಗೆ ನಮಗೆ ಹೊಂದ್ಕೊಂಡಿರೋದ್ರಿಂದ ಯಾವ್ದಾರ ಬೇರೆ ಪ್ಲೇಸಿಗೆ ಬಂದ್ರೆ ಅಷ್ಟು ಎಕ್ಸಾಕ್ಟ್ ಆಗಿ ಹೊಂದ್ಕೊಳಕ್ ಆಗಲ್ಲ. ಸಮ್ವಾಟ್ ಬೆಟರ್ ಅಲ್ವಾ? ತಿನ್ಬೋದು. ಚೆನ್ನಾಗಿತ್ತು ಅಷ್ಟೇ. ಇದಾಗಿತ್ತು ಇವತ್ತಿನ ರೂಮ್ ಟೂರ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವುನು ಕೇರಳದಲ್ಲಿ ಯಾವ್ದಾದ್ರು ಟ್ರಿಪ್ ಹೋಗ್ಬೇಕು ಅಂತ ಇದ್ರೆ ಇದೊಂಚೂರು ನಿಮಗೆ ಹೆಲ್ಪ್ ಆಗುತ್ತೆ ನೋಡಿದ್ರೆ ಅಷ್ಟೇನೆ. ಇದಲ್ಲ ಅಂದ್ರೂ ಈ ತರ ಇರುತ್ತೆ ಅನ್ನೋದು ಒಂದು ರೆಫರೆನ್ಸ್ ಸಿಗುತ್ತೆ ಅಂತ ಮಾಡ್ತಿದೀವಿ ಅಷ್ಟೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಬಾಯ್, ಟೇಕ್ ಕೇರ್.